ರಾತ್ರಿಯ ಸಮಯದಲ್ಲಿ ಹಿಮ ಬಿರುಗಾಳಿ ಬಹಳ ಜೋರಾಗಿ ಬೀಸ್ತಿತ್ತು. ರೈಲು ನಿಧಾನವಾಗಿ ಮುಂದೆ ಮುಂದೆ ಹೋಗುತ್ತಿತ್ತು. ಆ ರೈಲು ಗಾಡಿಯಲ್ಲಿ ಯವನಸ್ಥೆ ತಾಯಿಯೊಬ್ಬಳು ತನ್ನ ಪುಟ್ಟ ಮಗುವಿನೊಂದಿಗೆ ಪ್ರಯಾಣಿಸುತ್ತಿದ್ದಳು. ಈ ಕತ್ತಲೆಯಲ್ಲಿ ಭೀಕರವಾದ ಹಿಮದ ಬಿರುಗಾಳಿ ಬೀಸುತ್ತಿರುವ ಸಮಯದಲ್ಲಿ ತಾನು ಇಳಿಯಬೇಕಾದ ನಿಲ್ದಾಣವನ್ನು ಹೇಗೆ ಕಂಡುಹಿಡಿಯುವುದು ಎಂದು ಯೋಚಿಸ್ತಾ ಇದ್ಲು. ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳ ಜೊತೆ ಪ್ರಯಾಣಿಸುತ್ತಿದ್ದ ಒಬ್ಬ ಯುವಕ ಅವಳನ್ನು ನೋಡಿದನು. ಅವನು ಅವಳ ಬಳಿ ಬಂದು, ಹೆದರಬೇಡ್ರಿ, ನನಗೆ ಈ ಮಾರ್ಗದ ಬಗ್ಗೆ ಚೆನ್ನಾಗಿ ತಿಳಿದಿದೆ ಮತ್ತು ನಾನು ನೀವು ಇಳಿಯಬೇಕಾದ ಸ್ಥಳವನ್ನು ನಿಮಗೆ ತಿಳಿಸ್ತೇನೆ ಎಂದನು. ಅವಳು ಇಳಿಯಬೇಕಾದ ನಿಲ್ದಾಣ ಬರೋದಕ್ಕಿಂತ ಒಂದು ನಿಲ್ದಾಣದ ಮುಂಚೆಯೇ ಅವಳಿಗೆ ನೀನು ಮುಂದಿನ ನಿಲ್ದಾಣದಲ್ಲಿ ಇಳಿಯಬೇಕು ಎಂದು ಹೇಳಿದನು. ರೈಲು ನಿಂತ ಕೂಡಲೇ ಅವಳು ತನ್ನ ಚಿಕ್ಕ ಮಗುವಿನೊಂದಿಗೆ ಕೆಳಗೆ ಇಳಿದಳು. ಇನ್ನು 10 ನಿಮಿಷದಲ್ಲಿ ಮತ್ತೆ ಇನ್ನೊಂದು ನಿಲ್ದಾಣ ಬಂದಿತ್ತು. ಯುವಕನು ಆತಂಕದಿಂದ ಇದು ಯಾವ ಸ್ಥಳವೆಂದು ತಿಳಿದುಕೊಳ್ಳಲು ಟಿಟಿಯನ್ನು ಕೇಳಿದನು. ಟಿಟಿ ಹೇಳಿದ ಹೆಸರೇ ಆ ಹುಡುಗಿ ಇಳಿದುಕೊಳ್ಳಬೇಕಾದ ನಿಲ್ದಾಣವಾಗಿತ್ತು. ಅವನು ಟಿಟಿಗೆ ರೈಲನ್ನು ಏಕೆ ಮಧ್ಯದಲ್ಲಿ ನಿಲ್ಲಿಸಲಾಯಿತು ಎಂದು ಕೇಳಿದನು. ರೈಲಿನ ದುರಸ್ತಿಗಾಗಿ 10 ನಿಮಿಷ ನಿಲ್ಲಿಸಿದೆವು ಅಂದನು. ಅವನು ತಾನು ಅವಳನ್ನು ನಡುರಾತ್ರಿಯಲ್ಲಿ ತಪ್ಪಾದ ಸ್ಥಳದಲ್ಲಿ ಇಳಿಸಿಬಿಟ್ಟೆ ಎಂದು ಬಹಳ ದುಃಖಪಟ್ಟನು. ಅವನು ಅವಳನ್ನು ಹುಡುಕಿದನು, ಆದರೆ ಅವಳು ಸಿಗಲಿಲ್ಲ. ಒಳ್ಳೆಯದನ್ನು ಮಾಡುವ ಉದ್ದೇಶವಿದ್ದರೂ ಸಹ ತಾನು ಆಕೆಗೆ ಕೆಟ್ಟದ್ದನ್ನು ಮಾಡಿರುವೆ ಎಂದು ಗೋಳಾಡಿದನು. ಹೌದು ಪ್ರಿಯರೇ, ನಾವು ಒಳ್ಳೆಯದನ್ನು ಮಾಡುವಾಗಲೂ ಸ್ವಬುದ್ಧಿಯನ್ನು ಮಾತ್ರ ಆಧಾರ ಮಾಡಿಕೊಳ್ಳದೆ ದೇವರಲ್ಲಿ ಪ್ರಾರ್ಥಿಸಿ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕು. ಕೆಲವರು ನಾವು ಒಳ್ಳೆಯದನ್ನು ಮಾಡುವುದರಿಂದ ಖಂಡಿತವಾಗಿ ಸ್ವರ್ಗಕ್ಕೆ ಹೋಗ್ತೇವೆ ಎಂದು ಹೇಳುತ್ತಾರೆ. ಮೋಸ ಹೋಗಬೇಡ್ರಿ. ಒಳ್ಳೆಯದನ್ನು ಮಾಡಬೇಕು, ಆದರೆ ಅದು ದೇವರ ಚಿತ್ತವಾಗಿರಬೇಕು.